ನೋಡಿ ವೀಕ್ಷಕರೇ, ಏನಿನ ಒಂದು ವೆಹಿಕಲ್ಸ್ಗೆ ಈ ಅವೈಜ್ಞಾನಿಕವಾಗಿ ಅಳವಡಿಸಿರುವಂತಹ ಈ ಓವರ್ ಲೈಟ್ಸ್, ಅಂದರೆ ಬೆಳಕು ಚೆಲ್ಲುವ ಹೈ ಬೀಮ್ ಲೈಟ್ಸು, LED ಲೈಟ್ಸು. ನೋಡಿ, ಒಂದು ವೆಹಿಕಲ್ಸ್ಗೆ ನಾರ್ಮಲ್ ಆಗಿ 1 or 2 ಫ್ರಂಟಲ್ಲಿ ಹೆಡ್ಲೈಟ್ಸ್ 2 ಇಂಡಿಕೇಟ್ರ್ ಇರುತ್ತೆ ಅಲ್ವಾ, 4 ವೀಲರ್ಗಾದರೆ. 2 ವೀಲರ್ಗೆ ಒಂದು ಹೆಡ್ಲೈಟು, 2 ಇಂಡಿಕೇಟ್ರ್ ಇರುತ್ತೆ ನ್ಯಾಚುರಲ್ ಆಗಿ. ಆದರೆ ಕೆಲವೊಂದು ವೆಹಿಕಲ್ಸ್ಗೆ ಆರ್ಟಿಫಿಷಿಯಲ್ ಆಗಿ, ಅಡಿಷ್ನಲ್ ಆಗಿ ಕೆಲವೊಂದು ಲೈಟ್ಸ್ನ ಅಳವಡಿಸಿರ್ತಾರೆ ಅಲ್ವಾ. ಸೊ ಅದು ಅವೈಜ್ಞಾನಿಕ. ಏಕೆಂದರೆ ಆ್ಯಸ್ ಪರ್ ಮೋಟ್ರ್ ವೆಹಿಕಲ್ ಆ್ಯಕ್ಟು ಏನಿರುತ್ತೋ ಮ್ಯಾನುಫ್ಯಾಕ್ಚರ್ ಅಷ್ಟೇ ಮಾಡಬೇಕು. ಆದರೆ ಕೆಲವೊಂದು ಕಂಪ್ನಿಗಳಲ್ಲಿ ಈಗೀಗ ಓವರ್ ಲೈಟಿಂಗ್ಸ್ನ ಅವರೇ ಅಳವಡಿಸಿರ್ತಾರೆ. ಅದು ಸಾಲದೆಂಬಂತೆ ನಮ್ಮ ಮಾಲೀಕರು ಓವರ್ ಬೆಳಕು ಚೆಲ್ಲುವಂತಹ LED ಲೈಟ್ಸು, ಐ ಬೀಮ್ ಲೈಟ್ಸು, ಫೋಕಸ್ ಲೈಟ್ಸು, ಓವರ್ ಫೋಕಸ್ಸು. ನೋಡಿ, ಅಲ್ಲೊಂದು ಆಟೋ ಬರ್ತಾ ಇದೆ, ಅದಕ್ಕೆ ನ್ಯಾಚುರಲ್ ಆಗಿ 2 ಮತ್ತು ಮೇಲೆ 2 ಲೈಟ್ ಹಾಕಿದ್ದಾರೆ ಅಲ್ವಾ. ಇನ್ನು ದೊಡ್ಡ ದೊಡ್ಡ ಲಾರಿಗಳಿಗಂತೂ ಹೇಳಲೇಬೇಡಿ. ಆಲ್ಮೋಸ್ಟ್ ಅಲ್ಲೂ ಲೈಟ್ ಅರೇಂಜ್ಮೆಂಟ್ ಮಾಡ್ದಂಗೆ ಯಾರಿಗೂ ಅವ್ರು ಪರ್ಮಿಷನ್ ಕೊಟ್ಟರು ಆ ಥರ ಇಲ್ಲಿಗಲ್ಲಾಗಿ ಅಷ್ಟೊಂದು ಅವೈಜ್ಞಾನಿಕವಾಗಿ ಲೈಟಿಂಗ್ಸ್ನ ಅರೇಂಜ್ಮೆಂಟ್ಸ್ ಮಾಡೋದಕ್ಕೆ ಅಳವಡಿಸಿರ್ತಾರೆ. ಸೊ ಅವ್ರಿಗೇನಪ್ಪ ಅಂತಂದರೆ, ಎದುರುಗಡೆಯಿಂದ ಬರೋ ಸಣ್ಣ ಪುಟ್ಟ ವೆಹಿಕಲ್ಸ್, 2 ವೀಲರ್ ಆಗಿರ್ಬೋದು, ಎತ್ತಿನ ಗಾಡಿ, ಆಟೋ, ಟ್ರ್ಯಾಕ್ಟ್ರು ಅಂತ ಸಣ್ಣ ಪುಟ್ಟ ವೆಹಿಕಲ್ಸ್ ಮೇಲೆ ಯಾವುದೇ ರೀತಿ ಕನ್ಸರ್ನ್ ಇರೋದಿಲ್ಲ ಅಲ್ವಾ. ಸೊ ಎಲ್ರದ್ದು ಜೀವನೇ, ಎಲ್ರದ್ದು ಜೀವನನೇ ಅಲ್ವಾ. ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಹೂ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಮೊನ್ನೆ ಪೊಲೀಸ್ ಇಲಾಖೆ, ನಮ್ಮ ಜಿಲ್ಲಾ ವರಿಷ್ಠರ ನಿಖಿಲ್ ಸರ್ ಅವರು ತಮ್ಮ ಇಲಾಖೆಗೆ ಸ್ವಲ್ಪ ಸೂಕ್ಷ್ಮವಾಗಿ ಇದ್ರ ಬಗ್ಗೆ ವರದಿ ಕೊಡಬೇಕು. ವರದಿ ಅಂದರೆ ಇದ್ರ ಬಗ್ಗೆ ತನಿಖೆ ಒಳಗೊಳಿಸ್ಬೇಕು. ಆಫ್ಟರ್ 6 o'clock ಸ್ವಲ್ಪ ಜರ್ನಿ ಮಾಡೋಕ್ಕೆ ಹೇಳಿ ತಮ್ಮ ಇಲಾಖೆ ಅಧಿಕಾರಿಗಳಿಗೆ. ಯಾವ ರೀತಿ ವೆಹಿಕಲ್ಸ್ಗೆ ಅವೈಜ್ಞಾನಿಕವಾಗಿ ಲೈಟಿಂಗ್ಸ್ ಅಳವಡಿಸಿದ್ದಾರೆ ಅಲ್ವಾ. ಸೊ ಮೋಟ್ರ್ ವೆಹಿಕಲ್ ಆ್ಯಕ್ಟಲ್ಲಿ ಅದೇ ರೀತಿ ಪರ್ಮಿಷನ್ ಇದೆಯಾ? ಸೊ ಅವ್ರು ಮಾಡೋ ಒಂದು ಸಣ್ಣ ಅಚಾತುರ್ಯ ಅಂತ ನಾವೇನು ಕರಿತೀವಿ, ಸ್ಮಾಲ್ ಮಿಸ್ಟೇಕ್ಸ್, ಇನ್ನೊಬ್ಬರ ಜೀವನ ಮತ್ತು ಜೀವ ಎರಡನ್ನೂ ಬಲಿ ಪಡಿತವೆ ಅಲ್ವಾ. ಸೊ ದಯವಿಟ್ಟು ಈ ಬಗ್ಗೆ RTO ಇಲಾಖೆ ಇರಬಹುದು, ನಮ್ಮ ಟ್ರಾಫಿಕ್ ಪೊಲೀಸ್ ಇಲಾಖೆ, ಏನು ನೀವು ಅಲ್ಲಲ್ಲಿ ಚೆಕ್ ಮಾಡ್ತೀರಿ ವೆಹಿಕಲ್ಸ್ನ ಡಾಕ್ಯುಮೆಂಟ್ಸು ಚೆಕ್ ಮಾಡೋದ್ರ ಜೊತೆಗೆ ವೆಹಿಕಲ್ಸ್ನ ಸ್ವಲ್ಪ ಲೀಗಲಿ ಚೆಕ್ ಮಾಡಿ. ಲೈಟಿಂಗ್ಸ್ ಆಗಿರ್ಬೋದು, ಸೈಲೆನ್ಸರ್ ಸೌಂಡ್ಸ್ ಆಗಿರ್ಬೋದು ಅಲ್ವಾ. ಲೈಟಿಂಗ್ಸ್ನ ಏನು ಓವರಾಗಿ ಇವರು ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ, ಎಕ್ಸ್ಟ್ರಾ ಲೈಟ್ಸು ನೋಡಿ, ಅದರ ಹೈ ಬೀಮ್ ಲೈಟ್ಸ್ ಹಾಕ್ಕೊಂಡು ಬರ್ತಾರೆ. ಎದುರುಗಡೆಯಿಂದ ಬರೋ 2 ವೀಲರ್ಗೆ, ಗಾಡಿಗಳಿಗೆ ಯಾವುದೇ ರೀತಿ ಸೇಫ್ಟಿ ಇಲ್ಲ. ಅಟ್ಲೀಸ್ಟು ಓವರ್ಟೇಕ್ ಮಾಡೋವಾಗ ಡಿಪ್ ಮಾಡೋದಿಲ್ಲ, ಟರ್ನಿಂಗ್ನಲ್ಲಿ ಡಿಪ್ ಮಾಡೋದಿಲ್ಲ, ಮತ್ತು ಎತ್ತರ ಸ್ಥಳಗಳಿಗೆ ಹೋಗೋವಾಗೂ ಡಿಪ್ ಮಾಡೋದಿಲ್ಲ. ಸೊ ಹಿಂಗೆ ನ್ಯಾಚುರಲ್ಲಾಗಿ ಅವ್ರಿಗೆ ಏನು ಅವ್ರು ಸೇಫ್ಟಿಯಾಗಿದ್ದೀವಾ ಅನ್ನೋದು ನೋಡ್ತಾರೆ, ಹೋಗ್ತಾ ಇರ್ತಾರೆ 100L ಗಾಡಿಗಳ. ಮತ್ತು 2 ವೀಲರ್ಸು ಕೆಲವರು ಏನು LED ಲೈಟ್ಸ್ ಅಳವಡಿಸ್ಕೊಂಡಿದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎದುರುಗಡೆಯಿಂದ ಬರೋ ವೆಹಿಕಲ್ಸ್ಗೆ ಯಾವುದೇ ರೀತಿ ಸೇಫ್ಟಿ ಇರೋದಿಲ್ಲ. ಅಟ್ಲೀಸ್ಟ್ ಡಿಪ್ ಮಾಡಿ. 2 ವೀಲರ್ ಇರ್ಬೋದು, ಕಾರ್ ಇರ್ಬೋದು, ಲಾರಿ ಇರ್ಬೋದು, ಈವನ್ ಗೌರ್ಮೆಂಟ್ ವೆಹಿಕಲ್ಸಲ್ಲಿ ಕೂಡ ನೋಡ್ತಾ ಇದ್ದೀವಿ ಈಗೀಗ ಹೆಚ್ಚು ಬೆಳಕು ಬರೋ ಲೈಟ್ಸ್ನ ಅಳವಡಿಸ್ಕೊಳ್ತಾ ಇದ್ದೀರಾ. ಸೊ ನಿಮ್ಮ ಇಂಟೆನ್ಷನ್ ಏನೋ ಅರ್ಥ ಆಗ್ತಾ ಇಲ್ಲ ಅಲ್ವಾ. ಸೊಸೈಟಿ ಅಂದಮೇಲೆ ಸಣ್ಣ ಗಾಡಿ, ದೊಡ್ಡ ಗಾಡಿ, ಎಲ್ರಿಗೂ ಜೀವ ಒಂದೇ ಅಲ್ವಾ. ಏನಾದರೂ ಒಂದು ಸಣ್ಣ ಆಕ್ಸಿಡೆಂಟು, ಒಂದು ಅವಘಡ ಆದರೆ ಈವನ್ ಸರ್ಕಾರ, ಆ ಲೋಕಲ್ MLA, ಆ ಇಲಾಖೆ ಎಲ್ಲರೂ ಅದಕ್ಕೆ ಆನ್ಸರಬಲ್ ಆಗ್ತಾರೆ. ಎಲ್ಲರೂ ಅದಕ್ಕೆ ಉತ್ತರ ಕೊಡಲೇಬೇಕು ಅಲ್ವಾ. ಮತ್ತು ಸರ್ಕಾರಗಳಿಗೆ ಅವ್ರಿಗೆ ಅಷ್ಟು ಲಕ್ಷ ಕೊಡು, ಇಷ್ಟು ಲಕ್ಷ ಕೊಡು, ಡೆತ್ ಆಯಿತು, ಇನ್ನೊಂದಾಯಿತು, ಮತ್ತು ಸ್ಟ್ರೈಕು, ಮತ್ತೊಂದು ಇಲಾಖೆ, ಸರ್ಕಾರ ಎಲ್ಲರೂ ಉತ್ತರ ಕೊಡಬೇಕಾಗುತ್ತೆ ಅಲ್ವಾ. ನಮ್ಮ ಒಂದು ತಪ್ಪುಗಳಿಂದ ಆ ಲೋಕಲ್ MLA, ಇಲಾಖೆಗಳು ಯಾಕೆ ಎಲ್ಲ ತಲೆ ಬಗ್ಗಿಸ್ಬೇಕು. ಇಲಾಖೆಗಳಿಗೆ ಜವಾಬ್ದಾರಿ ಇದೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಅವರು ಪರಿಶೀಲನೆ ಮಾಡಬೇಕು, ಇವೆಲ್ಲ ತಡೆಗಟ್ಟಬೇಕು. ಅದಕ್ಕಿಂತ ಮುಂಚೆ ನಮ್ಮ ಜವಾಬ್ದಾರಿನ ನಾವು ಅರ್ಥಕೊಬೇಕಲ್ವಾ. ಸೋಷಿಯಲ್ ಕಮಿಟ್ಮೆಂಟ್ ಎಲ್ಲರಲ್ಲೂ ಬರಬೇಕು. ಇದೊಂದು ಸೋಷಿಯಲ್ ಅವೇರ್ನೆಸ್ಸು ಅಲ್ವಾ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನು ನೀವು ವೆಹಿಕಲ್ಸ್ಗೆ, ನಮ್ಮ ಚಾಲಕರು, ಮಾಲೀಕರಿದ್ದೀರ ವೆಹಿಕಲ್ಸರು, ಸೊ ದಯವಿಟ್ಟು ಸ್ವಲ್ಪ ವೈಜ್ಞಾನಿಕವಾಗಿ ಬಳಸಿ ಲೈಟಿಂಗ್ಸ್ನ. ನೋಡಿ, ಅಲ್ಲಿ ಒಂದು ಬರ್ತಾ ಇದ್ದಾವೆ ಗಾಡಿಗಳು, ಎಲ್ಲ ಓವರ್ ಲೈಟಿಂಗ್ಸ್, LED ಲೈಟ್ಸ್. ಒಂದು ವೆಹಿಕಲ್ಗೆ ನ್ಯಾಚುರಲ್ ಆಗಿರಬೇಕಾದ್ರು ಲೈಟಿಂಗ್ಸ್ ಬಿಟ್ಟು ಓವರ್ ಲೈಟಿಂಗ್ಸ್ನೆಲ್ಲನೂ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ. ಒಂದು ವೆಹಿಕಲ್ಗೆ 5-10 ಲೈಟ್ಸ್. ಇವ್ರಿಗೆಲ್ಲ ಯಾರು ಪರ್ಮಿಷನ್ ಕೊಟ್ಟರು? ಮೋಟ್ರ್ ವೆಹಿಕಲ್ ಆ್ಯಕ್ಟಲ್ಲಿ ಇದೆಯಾ? RTO ಇದರಲ್ಲಿ ಅದು ಪರ್ಮಿಷನ್ ಇದೆಯಾ? ನಮ್ಮ ಟ್ರಾಫಿಕ್ ಪೊಲೀಸವ್ರು ಏನು ಚೆಕ್ ಮಾಡ್ತಾಯಿದ್ದಾರೆ? ನಮ್ಮ RTO ಅವರು ಅಲ್ಲೆಲ್ಲಿ ಚೆಕ್ ಮಾಡ್ತಾ ಇರ್ತಾರೆ, ಕ್ಯಾಂಪಲ್ಲಿ ಹಾಕ್ಕೊಂಡು ಏನು ಚೆಕ್ ಮಾಡ್ತಾಯಿದ್ದಾರೆ ನೋಡಿ. ಆ ಬೆಳಕು ನೋಡಿ, ಎದುರುಗಡೆ 2 ವೀಲರ್ ಬರೋ ಏನಾಗಬೇಕು ಅಲ್ವಾ.
ಅಟ್ಲೀಸ್ಟ್ ಡಿಮ್ ಆ್ಯಂಡ್ ಡಿಪ್ ಮಾಡೋದಿಲ್ಲ. ಲೈಟಿಂಗ್ಸ್ ಹಾಕಿರ್ತಾರಲ್ವ, ಡಿಮ್ ಆ್ಯಂಡ್ ಡಿಪ್ ಮಾಡೋದಿಲ್ಲ. ಎದುರುಗಡೆ ಬರೋ ವೆಹಿಕಲ್ಸ್ಗೆ ಒಂದು ಸೂಚನೆ ಇಂಡಿಕೇಟ್ ಕೊಡೋದಿಲ್ಲ ಟರ್ನಿಂಗ್ಗಳಲ್ಲಿ, ಅಪ್ಪುಗಳಲ್ಲಿ. ಸೊ ದಯವಿಟ್ಟು ತಮ್ಮ ಪರಿವರ್ತನೆ ಮಾಡ್ಕೊಬೇಕು ಚಾಲಕರು, ಮಾಲೀಕರು, ವಾಹನ ಮಾಲೀಕರು ಅಲ್ವಾ. ಸೊ ನಿಮ್ಮದು ಜೀವನೇ, ಎದುರುಗಡೆ ಬರೋ ವೆಹಿಕಲ್ಸು ಜೀವನನೇ. ಸೊ ಈ ಮುಂಚೆ ನಾವು ಚೈಲ್ಡ್ಹುಡ್ ಟೈಮಲ್ಲಿ ಆ ವೆಹಿಕಲ್ಸ್ ನಾವು ಗಮನಿಸಿದ್ದೀವಿ. ಗೌರ್ಮೆಂಟ್ ವೆಹಿಕಲ್ಸಲ್ಲಿ, ಪ್ರೈವೇಟ್ ವೆಹಿಕಲ್ಸಲ್ಲಿ ಆ ಲೈಟಿಂಗ್ಸ್ ಮೇಲೆ ಅರ್ಧ ಲೈಟ್ಗೆ ಒಂದು ಬ್ಲ್ಯಾಕ್ ಕಲರ್ ಟೇಪ್ ಹಾಕ್ತಾಯಿದ್ರು, ಅಂದರೆ ಪೇಂಟ್ ಹೊಡಿತಾಯಿದ್ರು. ಯಾಕಂದರೆ ಅರ್ಧ ಬೆಳಕು ಮಾತ್ರ ರಸ್ತೆಗೆ ಬೀಳಲಿ ಅಂತ. ಅನ್ನೆಸೆಸರಿ ಜಾಸ್ತಿ ಬೆಳಕು ಬಿದ್ದರೆ ಎದುರುಗಡೆ ಬರೋ ವೆಹಿಕಲ್ಸ್ಗೆ ರೋಡ್ ಕಾಣಿಸೋದಿಲ್ಲ ಅಲ್ವಾ. ಸೊ ಆ ಒಂದು ದೃಷ್ಟಿಯಿಂದ ವೈಜ್ಞಾನಿಕವಾಗಿ ದಯವಿಟ್ಟು RTO ಇಲಾಖೆಯವರು ಈ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ಪೊಲೀಸ್ ಇಲಾಖೆನೂ ಅಷ್ಟೇ. ಏನು ನೀವು ಅಲ್ಲಲ್ಲಿ ವೆಹಿಕಲ್ ಚೆಕ್ ಮಾಡ್ತಾ ಇರ್ತೀರ, DLO, RC, ಇನ್ನೊಂದು ಮತ್ತೊಂದು. ಸೊ ಅದ್ರ ಜೊತೆಲಿ ಈ ಥರ ಒಂದು ಚೆಕಪ್ಪು ಮಾಡಿ. ಓವರು ಶಬ್ದ ಬರೋ ಸೈಲೆನ್ಸರ್ ಬಳಸಿರ್ತಾರೆ, ಹಾರನ್ಸು, ಲೈಟಿಂಗ್ಸು. ಸೊ ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಿ. ನಮ್ಮ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ನಿಖಿಲ್ ಸರ್ ಅವರು ತುಂಬ ಕ್ರಿಯಾಶೀಲವಾಗಿದ್ದೀರಾ. ಸೊ ನಿಮ್ಮ ಮೇಲೆ ನಮ್ಮ ಅಭಿಮಾನ ಇದೆ. ಈವನ್ ಇಲಾಖೆ ಮುಖ್ಯಸ್ಥರೇ ಎಲ್ಲ ನೋಡಬೇಕು ಅನ್ನೋದೇನಿಲ್ಲ. ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಸ್ ಏನಿದ್ದಾವೆ ಎಲ್ಲರೂ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಒಂದೊಂದು ರಸ್ತೆಯಲ್ಲಿ ಈ ರೀತಿ ಒಂದು ಅವೇರ್ನೆಸ್ ಮೂಡಿಸಿ ದಯವಿಟ್ಟು. ಹೆಲ್ಮೆಟ್ಟು ಮತ್ತು ಇಲ್ಲ ಹೆಲ್ಮೆಟ್ ಬಳಸಬೇಕು. ಈ ಓವರ್ ಲೈಟ್ಸ್ನ ರಿಮೂವ್ ಮಾಡಬೇಕು. ನೋಡಿ, ಆ LED ಲೈಟ್ ಹಾಕ್ಕೊಂಡು ಬರ್ತಾಯಿದ್ದಾರೆ, ರಸ್ತೆನೇ ಕಾಣಿಸಲ್ಲ. ದಯವಿಟ್ಟು ನಮ್ಮೆಲ್ಲ ವಾಹನ ಚಾಲಕರು, ಮಾಲೀಕರು ಈ ಬಗ್ಗೆ ಸ್ವಲ್ಪ ಮನಪರಿವರ್ತನೆ ಮಾಡ್ಕೊಬೇಕು. ನಮ್ಮನ್ನು ನಾವೇ ತಿದ್ಕೊಬೇಕು. ಆಗಷ್ಟೇ ಸಮಾಜ ಒಂದು ಸುಧಾರಣೆಗೆ ಬರುತ್ತೆ. ಯಾವುದೋ ಇಲಾಖೆನೇ ಮಾಡಬೇಕು, ಸರ್ಕಾರನೇ ಮಾಡಬೇಕು, MLAಗಳೇ ಮಾಡಬೇಕು, ಮಂತ್ರಿಗಳೇ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಬೇಡ. ನಮ್ಮಲ್ಲೇ ಒಂದು ಮನಪರಿವರ್ತನೆ ಬಂದು ನಾವೇ ಸುಧಾರಣೆ ಕೈಗೊಂಡಾಗ ನಮ್ಮ ದೇಶ ಸುಭಿಕ್ಷವಾಗಿರುತ್ತೆ. ಸೊ ಡೆವಲಪ್ಡ್ ಕಂಟ್ರಿ ಆಗುತ್ತೆ. ಅಷ್ಟು ಬಿಟ್ಟು ಸರ್ಕಾರನೇ ಮಾಡಬೇಕು, ಪ್ರಧಾನಿನೇ ಬರಬೇಕು, ಅವರೇ ಮಾಡಬೇಕು ಅಂದರೂ ಇಟ್ಸ್ ನಾಟ್ ಅಕ್ಸೆಪ್ಟಬಲ್, ಇಟ್ಸ್ ನಾಟ್ ನೆವರ್ ಈಸಿ. ಸೊ ನಾವೇ ಸಾರ್ವಜನಿಕರೇ ಇಲಾಖೆಗಳಿಗೆ ನಾವೇ ಸ್ಪಂದಿಸಿ ಸಹಕಾರ ಕೊಟ್ಟಾಗ ಮಾತ್ರ ಇಲಾಖೆಗಳು ಏನು ಮಾಡ್ತಾರೆ, ವಾರಕ್ಕೊಮ್ಮೆ ಏನೋ ಬೇಕಾದ್ರೆ ಚೆಕಪ್ ಮಾಡ್ತಾರೆ ಅಲ್ವಾ. ಏನೋ ಗೌರ್ಮೆಂಟ್ ಏನು ಮಾಡುತ್ತೆ, ಯಾವುದೋ ಒಂದು ಕಾನೂನು ತರುತ್ತೆ. ಬಟ್ ಕಾನೂನು ಪ್ರಕಾರ ನಾವು ನಡೀತಾ ಇದೆ ದೇಶ ಇಲ್ಲ. ಕೆಲವೊಂದು ವಿಷಯಗಳಲ್ಲಿ ನಾವು ಸ್ಪಂದಿಸಬೇಕು ಸರ್ಕಾರಗಳಿಗೆ, ಇಲಾಖೆಗಳಿಗೆ. ಆಗಷ್ಟೇ ಈ ನಮ್ಮ ದೇಶ ಡೆವಲಪ್ಡ್ ಕಂಟ್ರಿ ಆಗುತ್ತೆ. ಅಷ್ಟು ಬಿಟ್ಟರೆ ಇನ್ನು 50 ಅಲ್ಲ 100 ವರ್ಷ ಹೋದರೂ ಸ್ಟಿಲ್ ವಿ ಆರ್ ಡೆವಲಪಿಂಗ್ ಕಂಟ್ರಿನೇ. ಯಾಕೆಂದರೆ ಕೆಲವೊಂದು ವಿಷಯಗಳಲ್ಲಿ ನಮ್ಮ ಒಂದು ಸಾಮಾಜಿಕ ಪ್ರಜ್ಞೆ, ಸಾಮಾಜಿಕ ಜ್ಞಾನ ಮತ್ತು ಮನಪರಿವರ್ತನೆ, ಸಾಮಾಜಿಕ ಬದ್ಧತೆ ಬಂದಾಗ ಮಾತ್ರ ಸೊಸೈಟಿ ಸುಭಿಕ್ಷವಾಗಿರುತ್ತೆ, ದೇಶ ಸುಭಿಕ್ಷವಾಗಿರುತ್ತೆ, ದೇಶ ಅಭಿವೃದ್ಧಿ ಹೊಂದುತ್ತೆ ಅಲ್ವಾ. ಸೊ ದಯವಿಟ್ಟು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಯಾವುದೋ ಲೈಕ್ಸ್ಗೋ, ರಿವ್ಯೂಸ್ಗೋ ಮಾಡಿರೋ ವಿಡಿಯೋ ಅಲ್ಲ. ಸಾಮಾಜಿಕ ಪ್ರಜ್ಞೆ, ಸಾಮಾಜಿಕ ಬದ್ಧತೆ, ಎಲ್ಲರ ಒಂದು ಕಳಕಳಿಗಾಗಿ, ಸಮಾಜದ ಕಳಕಳಿಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ತಮ್ಮ ವೆಹಿಕಲ್ಸ್ಗೆ ಅಳವಡಿಸಿರೋ ಲೈಟ್ಸ್ನ ಸ್ವಲ್ಪ ರಿಮೂವ್ ಮಾಡ್ಕೊಳ್ಳಿ. ಅದನ್ನು ವೈಜ್ಞಾನಿಕವಾಗಿ ಬಳಸಿ ಆ ಲೈಟ್ಸ್ನ ಅಲ್ವಾ. ಯಾರನ್ನು ಡಿಮ್ ಆ್ಯಂಡ್ ಡಿಪ್ ಮಾಡ್ತಾಯಿದ್ದಾರೆ ಅಂತಂದರೆ, ಕಾರ್ ಆಗಿರ್ಬೋದು, ಎನಿ ವೆಹಿಕಲ್ಸ್, ದಯವಿಟ್ಟು ಅದಕ್ಕೆ ಒಂದು ಪ್ರತಿಕ್ರಿಯೆ ನೀಡಿ. ಅವರು ಡಿಮ್ ಆ್ಯಂಡ್ ಡಿಪ್ ಮಾಡ್ತಾಯಿದ್ದಾರೆ, ನೀವು ಡಿಮ್ ಆ್ಯಂಡ್ ಡಿಪ್ ಮಾಡಿ ಅಲ್ವಾ. ಟರ್ನಿಂಗ್ಗಳಲ್ಲಿ, ಓವರ್ಟೇಕ್ ಮಾಡುವಾಗ ಮತ್ತು ಹಪ್ಪುಗಳಲ್ಲಿ ದಯವಿಟ್ಟು ವೆಹಿಕಲ್ಸ್ಗೆ ಅಳವಡಿಸಿರುವಂಥ LED ಲೈಟ್ಸ್ನ ಆದಷ್ಟು ಕಡಿಮೆ ಮಾಡಿ ವೈಜ್ಞಾನಿಕವಾಗಿ ಬಳಸಿ ಅಲ್ವಾ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.